So remember this, the first thing that God said is not good is for man to be alone. ಮೊದಲನೇ ವಿಷಯದಲ್ಲಿ ದೇವರು ಒಳ್ಳೆಯದಲ್ಲ ಅಂತ ಹೇಳಿದ್ದು ಮನುಷ್ಯನು ಒಂಟಿಯಾಗಿರುವುದು. And that's what we say even in the church in terms of fellowship. ಇಲ್ಲಿ ಸಭೆಯಲ್ಲಿ ನಾವು ಅನ್ಯೋನ್ಯತೆ ವಿಷಯದಲ್ಲಿ ಹೇಳುವಾಗಲೂ ಅದೇ ಹೇಳ್ತೀವಿ. It's not good for a Christian, who is born again Christian, to live by himself alone. ಒಬ್ಬ ಹೊಸದಾಗಿ ಹುಟ್ಟಿದ ಕ್ರೈಸ್ತನಿಗೆ ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅಂತ He ನಾವು must ಹೇಳ್ತೇವೆ. seek fellowship. ಅವನು ಅನ್ಯೋನ್ಯತೆಯನ್ನು ಬಯಸಬೇಕು. And sometimes you can sit in a church and be alone without fellowship. ಸಭೆಯಲ್ಲಿ ಕೆಲವು ಸಲ ಕುಳಿತುಕೊಂಡು ಕೂಡ ಒಂಟಿಯಾಗಿರೋ ಸಾಧ್ಯತೆ ಇದೆ. There are many people in CFC Bangalore who come like visitors. They are born again, but they have no fellowship. ಬೆಂಗಳೂರು CFC ಸಭೆಯಲ್ಲಿ ಕೂಡ ಬಹಳಷ್ಟು ಜನ ಬರ್ತಾರೆ, ಅವರು ಒಬ್ಬಂಟಿಯಾಗಿರ್ತಾರೆ, ಅವರು ಸಭೆಯಲ್ಲಿ Right from the beginning, God said, it is not good for a man to be alone without fellowship. ಪ್ರಾರಂಭದಿಂದ ದೇವರು ಹೇಳಿದ್ದು ಏನಂದ್ರೆ ಒಬ್ಬ ವ್ಯಕ್ತಿ ಅನ್ಯೋನ್ಯತೆ ಇಲ್ಲದೆ ಇರೋದು ಒಳ್ಳೆಯದಲ್ಲ ಅಂತ. But here, ಇಲ್ಲಿ God said, I have to make him a helper, verse 18, suitable for him. 18ರಲ್ಲಿ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆ ಅಂತ ಹೇಳ್ತಾರೆ. The wife is created to be a helper to the man. ಹೆಂಡತಿಯನ್ನು ಗಂಡನಿಗೆ ಒಬ್ಬ ಸಹಕಾರಿಯಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ. See, right from the beginning, ಪ್ರಾರಂಭದಿಂದ God didn't make the man to be the helper for the woman, but the woman to be the helper for the man. ಇಲ್ಲಿ ಮನುಷ್ಯನು ಹೆಂಡತಿಗೆ, ಸ್ತ್ರೀಗೆ ಸಹಾಯಕನಾಗಿ ಅಲ್ಲ, ಹೆಂಡತಿಯನ್ನು ಮನುಷ್ಯನಿಗೆ ಸಹಕಾರಿಯಾಗಿ ಸೃಷ್ಟಿಯಾದನು. And that is why ಅದಕ್ಕಾಗಿ in 1 Timothy 2:12 1 ತಿಮೋಥಿ 2:12 and 13 and all, 13ನಲ್ಲಿ ಹೀಗೆ it says that is why the man must be the leader in a church. ಅದಕ್ಕಾಗಿ ಸಭೆಯಲ್ಲಿ ಒಬ್ಬ ಮನುಷ್ಯನು ನಾಯಕತ್ವದಲ್ಲಿ ಇರಬೇಕು. Because Adam was created first and not Eve. ಯಾಕೆ ಅಂದ್ರೆ ಆದಾಮನು ಮೊದಲು ಸೃಷ್ಟಿಯಾದನು, ಹವ್ವಳಲ್ಲ ಅಂತ. But first doesn't mean the wife has to become a slave. ಮೊದಲು ಅಂತ ಹೇಳಿದ ಅರ್ಥಕ್ಕೆ ಆಕೆ ಒಬ್ಬ ದಾಸಿ ಅಲ್ಲ. No, ಇಲ್ಲ, helper. ಸಹಾಯಕಾರಿ. Who is the other person called a helper in the Bible? ದೇವರ ವಾಕ್ಯದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಸಹಕಾರಿ ಅಂತ ಹೇಳಿದ್ದು ಯಾರಿಗೆ? First is Eve. ಮೊದಲು ಹವಳು. And here's the second person who is called a helper. ಇಲ್ಲಿ ಎರಡನೇ ವ್ಯಕ್ತಿ ಸಹಾಯಕಾರಿ ಅಂತ ಹೇಳಿದ್ದು. In John 14, ಯೋಹನ 14ರಲ್ಲಿ ನಾವು ನೋಡ್ತೇವೆ, Jesus said, ಯೇಸು ಸ್ವಾಮಿ ಹೇಳಿದರು, it's the last day before he went to the cross. ಅವರು ಶಿಲುಬೆಗೆ ಹೋಗೋದಕ್ಕೆ ಮೊದಲು ಕಡೆಯ ದಿವಸ, after breaking bread and washing people's feet, ಅವರು ಶಿಷ್ಯರ ಕಾಲುಗಳನ್ನು ತೊಳೆದು ರೊಟ್ಟಿ ಮುರಿದ ನಂತರ, he said in verse John 14:16, 16ರಲ್ಲಿ 14ನೇ I ಅಧ್ಯಾಯ will 16ನೇ ask the Father and he will give you another helper. ನಾನು ತಂದೆಯನ್ನು ಕೇಳಿಕೊಳ್ಳುವೆ, ಬೇರೊಬ್ಬ ಸಹಾಯಕನನ್ನು ಕೊಡುವನು. Same word, ಅದೇ ವಾಕ್ಯ, helper. ಅದೇ ಸಹಾಯಕ ಅಂತ ಹೇಳುವಂತ ವಾಕ್ಯ. Who is this helper? ಈ ಸಹಾಯಕ ಯಾರು? Verse 17, the Spirit of truth, the Holy Spirit whom the world cannot receive. ಅಲ್ಲಿ ಪವಿತ್ರಾತ್ಮನ ಬಗ್ಗೆ ಹೇಳುತ್ತೆ 17ನೇ ವಚನದ, ಸತ್ಯದ ಆತ್ಮನು ಅಂತ. So the first person called a helper was the wife. ಮೊದಲ ವ್ಯಕ್ತಿ ಸಹಾಯಕ ಅಂತ ಹೇಳಿದ್ದು The ಹೆಂಡತಿ. second person called a helper is the Holy Spirit. ಎರಡನೇ ವ್ಯಕ್ತಿ ಸಹಾಯಕ ಅಂತ ಹೇಳಿದ್ದು ಪವಿತ್ರಾತ್ಮನು. So don't despise your wife. ನಿಮ್ಮ ಹೆಂಡತಿಯನ್ನ ಅಲಕ್ಷ್ಯ ಮಾಡಬೇಡಿ, saying, oh, she's only a helper. ಆಕೆ ಸಹಾಯ ಮಾಡುವಂತವಳು ಅಂತ. Then you're despising the Holy Spirit, saying he's also only a helper. ಹಾಗೆ ಮಾಡಿದರೆ ನೀವು ಪವಿತ್ರಾತ್ಮನನ್ನು ಅಲಕ್ಷ್ಯ ಮಾಡಿದಾಗ ಇರುತ್ತೆ. Do you know that you cannot live the Christian life without the Holy Spirit? ನಿಮಗೆ ಗೊತ್ತಿದೆಯಾ ಪವಿತ್ರಾತ್ಮನ ಸಹಾಯ ಇಲ್ಲದೆ ನೀವು ಕ್ರಿಸ್ತಿಯ ಜೀವಿತ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಅಂತ? And you cannot live the Christian married life without recognizing your wife as your helper. ನೀವು ಒಳ್ಳೆಯ ಕ್ರಿಸ್ತಿಯ ಒಂದು ಕುಟುಂಬ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಹೆಂಡತಿಯನ್ನು ಸಹಾಯಕಳು ಅಂತ ತಿಳಿದೇನೆ. That's the first thing you learn from Genesis 1 and 2. ಅಲ್ಲಿ ಆದಿಕಾಂಡ 1-2ರಲ್ಲಿ ಮೊದಲನೇದಾಗಿ ಕಲ್ತುಕೊಳ್ಳುವಂತ ವಿಷಯ ಆಯಿತು. See in 1 Peter 3. 1 ಪೇತ್ರ 3ರಲ್ಲಿ ನೋಡಿ, Peter was a married man. ಪೇತ್ರನು ಮದುವೆಯಾದ ವ್ಯಕ್ತಿಯಾಗಿದ್ದ. So he knows about married life. ಮದುವೆಯ ಜೀವಿತದ ಬಗ್ಗೆ ಆತನಿಗೆ ಗೊತ್ತಿತ್ತು. And he says, ಆತನು ಹೀಗೆ ಹೇಳ್ತಾನೆ, to the husbands, ಗಂಡಂದಿರಿಗೆ, there is a tendency for husbands to look down on their wives. ಅಲ್ಲಿ ಒಂದು ಸಾಧ್ಯತೆ ಇದೆ, ಗಂಡಂದಿರು ಹೆಂಡತಿಯನ್ನ ಕೀಳಾಗಿ ನೋಡುವಂತ. What can you do? You just look after the home and I'm doing all the major work. ನೀನು ಏನ್ ಮಾಡ್ತೀಯ, ಮನೆ ಮಾತ್ರ ನೋಡ್ಕೊಳ್ತೀಯ, ನಾನು ಮುಖ್ಯವಾದ ಕೆಲಸಗಳನ್ನ ಮಾಡ್ತೀನಿ ಅಂತ. That's not the way a husband and wife should live. ಹಾಗೆ ಗಂಡ ಹೆಂಡತಿ ಜೀವಿಸೋದು ಸರಿಯಲ್ಲ. You know how it is in Indian homes. ಇಲ್ಲಿ ಭಾರತೀಯ ಕುಟುಂಬಗಳಲ್ಲಿ ಹೇಗಿರುತ್ತೆ ಅಂತ. Many Indian homes, the husband does not give equal respect to his wife. ಬಹಳಷ್ಟು ಕುಟುಂಬಗಳಲ್ಲಿ, ಭಾರತೀಯ ಕುಟುಂಬಗಳಲ್ಲಿ ಹೆಂಡತಿಗೆ ಸರಿಸಮಾನಾದ ಒಂದು ಗೌರವವನ್ನು ಕೊಡೋದಿಲ್ಲ. Now I don't know about Kannada. ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ. But I'll tell you something about Malayalam. ಮಲಯಾಳಂನಲ್ಲಿ ಒಂದು ವಿಷಯ ಇದೆ. In Malayalam, many husbands call their wives Edi. ಮಲಯಾಳಂನಲ್ಲಿ ಇಡಿ ಅಂತ ಕರೀತಾರೆ. ಕನ್ನಡದಲ್ಲಿ is there a word? I don't know. Maybe you are more respectful in Kannada, I don't know.
ಏನೇ ಅಂತ ಕರಿಬಹುದು, ಕೆಲವರು ಏನೇ ಅಂತ ಕರೀತಾರೆ. Eddie is not a respectful term. ಆ, ಅದು ಅದು ಒಂದು ಗೌರವದಿಂದ ಮಾತಾಡೋ ರೀತಿ ಅಲ್ಲ ಅದು. It's like you call a servant Ada. ಒಬ್ಬ ಕೆಲಸ ಮಾಡುವಂತವನಿಗೆ ಏನೋ ಅಂತ ಕರಿತೀವಲ್ಲ And ಹಾಗೆ. they call the wife Eddie. ಗಂಡ ಹೆಂಡತಿಯರಿಗೆ ಏನೇ ಅಂತ ಕರೀತಾರೆ. In CFC churches in Kerala, CFC ಸಭೆಯಲ್ಲಿ ಕೇರಳದಲ್ಲಿ I said none of you must call your wife Eddie. ನೀವು ಯಾರನ್ನು ಏನೇ ಅಂತ ಕರಿಬಾರ್ದು ಅಂತ ಹೇಳ್ತಾ ಇದ್ದೆ. Call them by some loving name. ಒಂದು ಪ್ರೀತಿಯ ಒಂದು ಪದದಿಂದ ಕರೀರಿ ಅಂತ. In English there is darling, honey, sweetheart, so many good words. ಇಂಗ್ಲಿಷ್ ನಲ್ಲಿ ಡಾರ್ಲಿಂಗ್, ಹನಿ, ಸ್ವೀಟ್ ಹಾರ್ಟ್ ಅಂತ ಇತರ ಪದಗಳಿದೆ. Find some good word to call her by. ಕನ್ನಡದಲ್ಲಿ ಕೂಡ ಹಾಗೆ ಒಳ್ಳೆ, ಅಂದ್ರೆ ಮಲಯಾಳಂನಲ್ಲಿ ಕೂಡ ಒಳ್ಳೆ ಪದದಿಂದ ಕರಿಬಹುದು. Eddie. ಅದು ಏನೇ ಅಂತ ಅಲ್ಲ. After the meeting, ಕೂಟದ ನಂತರ one man came to me. ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು, brother, you don't understand. ನಿಮಗೆ ಗೊತ್ತಾಗೋದಿಲ್ಲ. Eddie is an expression of love. ಏನೇ ಅನ್ನೋದು ಪ್ರೀತಿಯ ಒಂದು ಪದ. I said, then why don't you allow your wife to lovingly call you Eda? ನಿನ್ನ ಹೆಂಡತಿಗೂ ಹಾಗೆ ಒಂದು ಅನುಮತಿ ಕೊಡ್ಬೇಕು ನೀನು, ಏನೋ ಅಂತ ಕರೀಲಿಕ್ಕೆ. No, you can't do ಇಲ್ಲ, that. ಆಗೋದಿಲ್ಲ ಅಂತ. Because that's what we call servants. ಅದು ಯಾಕೆ ಅಂದ್ರೆ ಕೆಲಸಗಾರರಿಗೆ ಹಾಗೆ ಕರಿತೀವಿ ನಾವು. See, it's a very subtle way in which we despise a woman. ಅದು ಬಹಳ ಚಾಣಕ್ಯತನದಿಂದ ಹೆಂಡತಿಯರನ್ನ ಕೀಳಾಗಿ You see, in ನೋಡುವಂಥದ್ದು. so many villages in India, ಭಾರತದಲ್ಲಿ ಬಹಳಷ್ಟು ಹಳ್ಳಿಗಳಲ್ಲಿ if somebody comes to the house, the wife will always be in another room, won't even come to the sitting room. ಯಾರಾದ್ರೂ ಮನೆಗೆ ಬಂದ್ರೆ, ಗೆಸ್ಟ್ ಅಥವಾ ಅತಿಥಿಗಳು ಬಂದ್ರೆ, ಹೆಂಡತಿ ಮನೆ ಕೊಠಡಿಯಿಂದ ಹೊರಗಡೆ ಕೂಡ ಬರೋದಿಲ್ಲ. Only a man has come, I can understand that. ಒಬ್ಬ ಮನುಷ್ಯ ಮಾತ್ರ ಬಂದ್ರೆ ಪರವಾಗಿಲ್ಲ, ಅದು ಅರ್ಥ. What if the husband and wife have come? ಗಂಡ ಹೆಂಡತಿ ಬಂದ್ರು ಕೂಡ ಹಾಗೆ. And when they sit at the table, ಅವರು ಮೇಜಿನಲ್ಲಿ ಕುಳಿತಾಗ ಊಟ, that husband and wife will sit. ಗಂಡ ಹೆಂಡತಿ ಅವ್ರು ಕುಂತ್ಕೊಂತಾರೆ, ಅತಿಥಿಗಳು. The man's wife will be in the kitchen. ಆದ್ರೆ ಆ ಹೆಂಡತಿ ಅಡಿಗೆ ಕೋಣೆಯಲ್ಲಿ ಇರ್ತಾಳೆ. They can't sit together. ಅವ್ರ ಜೊತೆಲಿ ಕೂಡ ಕುಂತ್ಕೊಳ್ಳೋದು. These are all wrong. ಅದೆಲ್ಲ ತಪ್ಪು. This is all unchristian. ಅದು ಕ್ರೈಸ್ತತ್ವ ಅಲ್ಲ. The wife is to be a helper. ಹೆಂಡತಿ ಅಂದ್ರೆ ಸಹಾಯಕಿಯಾಗಿರ್ಬೇಕು.